ತಮಿಳುನಾಡಿನ ತಂಜಾವೂರಿನಲ್ಲಿರುವ ಬೃಹದೀಶ್ವರ ದೇವಾಲಯವು 11ನೇ ಶತಮಾನದ ಅದ್ಭುತ ವಾಸ್ತುಶಿಲ್ಪವಾಗಿದೆ. ಭಾರತ ಕಂಡಂತಹ ಪ್ರಮುಖ ಶಿಲ್ಪಗಳಲ್ಲಿ ಇದೂ ಸಹ ಒಂದು. ಚೋಳರ ದೊರೆ 1ನೇ ರಾಜರಾಜ ಚೋಳನಿಂದ ಕ್ರಿಸ್ತಶಕ 1003ರಿಂದ 1010ರ ನಡುವೆ ನಿರ್ಮಿತವಾದಂತಹ ಈ ದೇವಾಲಯವು ಭಗವಾನ್ ಶಿವನಿಗೆ ಸಮರ್ಪಿತವಾಗಿದೆ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಇದು ತನ್ನ 216 ಅಡಿ ಎತ್ತರದ ವಿಮಾನ ಗೋಪುರ ಮತ್ತು 80 ಟನ್ ತೂಕದ ಏಕಶಿಲೆಯ ಮೇಲ್ಕಲ್ಲಿಗೆ ವಿಶ್ವವಿಖ್ಯಾತವಾಗಿದೆ. ಚೋಳರ ಸಾಮ್ರಾಜ್ಯದ ವೈಭವವನ್ನು ಸಾರುವ ಈ ದೇವಾಲಯವು ಸಂಪೂರ್ಣವಾಗಿ ಗ್ರಾನೈಟ್ ಕಲ್ಲುಗಳಿಂದ ನಿರ್ಮಿತವಾಗಿದೆ. ಇಂತಹ ಬೃಹತ್ ದೇವಾಲಯವನ್ನು ಕೇವಲ 7 ವರ್ಷಗಳ ಅಲ್ಪಾವಧಿಯಲ್ಲಿ ನಿರ್ಮಿಸಲಾಗಿದೆ ಎಂದು ಇತಿಹಾಸಕಾರರು ಹೇಳುತ್ತಾರೆ. ದೇವಾಲಯದ ಮುಖ್ಯ ಗೋಪುರವು 216 ಅಡಿ ಎತ್ತರವಿದೆ. ಈ ದೇವಾಲಯದ ಮುಂಭಾಗದಲ್ಲಿರುವಂತಹ ಬೃಹತ್ ನಂದಿ ವಿಗ್ರಹವು ಒಂದೇ ಕಲ್ಲಿನಿಂದ ಕೆತ್ತಲಾಗಿದ್ದು ಸುಮಾರು 20 ಟನ್ ತೂಕವನ್ನು ಹೊಂದಿದೆ. ನಾವಿರುವಂತಹ ಈ ಒಂದು ಪ್ರದೇಶ ದೇವಾಲಯದ ಪೂರ್ವ ಭಾಗದ ಹೊರಾಂಗಣದ ಪ್ರದೇಶವಾಗಿದೆ. ನೀವು ಸಹ ತಮಿಳುನಾಡಿಗೆ ಭೇಟಿ ಕೊಟ್ಟರೆ ತಂಜಾವೂರಿನ ಈ ಒಂದು ಬೃಹದೀಶ್ವರ ದೇವಾಲಯವನ್ನ, ಅದರ ಒಂದು ಸೊಬಗನ್ನ ಕಣ್ತುಂಬಿಕೊಳ್ಳಿ.